ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತು ನಾನು ನಿಮಗೆ ತಂದಿರೋ ಸುದ್ದಿ ಏನಂದರೆ, ಒಂದು ಒಳ್ಳೆ ಸುದ್ದಿ. ಪ್ರತಿಯೊಬ್ಬ ವಿಷ್ಣುದಾದ ಅಭಿಮಾನಿಗಳು, ಬರೀ ವಿಷ್ಣುದಾದ ಫ್ಯಾನ್ಸ್ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕನ್ನಡ ಚಿತ್ರರಂಗ ಪ್ರೇಮಿಗಳಿಗೆ ಇದೊಂದು ಸಂತೋಷದ ಸುದ್ದಿ. 13 ವರ್ಷ ಯಾತಕ್ಕಾಗಿ ಪ್ರತಿಯೊಬ್ಬ ಕನ್ನಡ ಚಿತ್ರರಂಗ ಪ್ರೇಮಿ ಕೂಡ ಕಾಯ್ತಿದ್ರು, ಹೋರಾಟ ಮಾಡಿದ್ರು, ಎಷ್ಟೆಷ್ಟು ಜಗಳಗಳೇ ನಡೆದೋಯ್ತು, ಎಷ್ಟು ವಿವಾದಕ್ಕೀಡಾಯಿತು. ಆ ಥರದ್ದೊಂದು ವಿಷಯ ಇವಾಗ ನೆರವೇರೋ ಟೈಮ್ ಬಂದಿದೆ. ಏನಂದರೆ, ಅದು ನಮ್ಮ ವಿಷ್ಣುವರ್ಧನ್ ಸರ್ ಅವರ ಸ್ಮಾರಕ ಉದ್ಘಾಟನೆ ಆಗ್ತಿದೆ. ಅದು ಎಲ್ಲಿ, ಯಾವ ಜಾಗದಲ್ಲಿ, ಅಲ್ಲಿ ಏನೇನು ವಿಶೇಷತೆ ಇರುತ್ತೆ, ಯಾರು ಉದ್ಘಾಟನೆ ಮಾಡ್ತಿದ್ದಾರೆ, ಬನ್ನಿ ಅದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ, ನಮ್ಮ ವಿಷ್ಣುದಾದನ ಕಳ್ಕೊಂಡು 13 ವರ್ಷಗಳಾಯಿತು. ಈ ಡಿಸೆಂಬರ್ಗೆ ಅವ್ರನ್ನ ಕಳ್ಕೊಂಡು 13 ವರ್ಷ ಆದ್ರೂ ಅವ್ರಿಗೆ ಸಿಗಬೇಕಾಗಿರೋ ಒಂದು ಗೌರವ ಅಥವಾ ವಾಟ್ ಈ ಡಿಸರ್ವ್ಡ್ ಅದು ಸಿಕ್ಕಿರಲಿಲ್ಲ ಇಷ್ಟು ದಿನ. ಅದು ಯಾವ ರೀತಿ ಒಂದು ಸ್ಮಾರಕದ ರೀತಿ, ಬಟ್ ಅದು ಇವಾಗಾದರೂ ಈಡೇರ್ತಿದೆಯಲ್ಲ ಅನ್ನೋದೇ ಒಂದು ಖುಷಿಯಾದ ಸಂಗತಿ ನಮಗೆಲ್ಲ. ಅದು ಎಲ್ಲಿ ಕಟ್ಟಿದ್ದಾರೆ ಅಂದರೆ, ಮೈಸೂರಿನ ಹಾಲಾಳು ಎಂಬ ಗ್ರಾಮದಲ್ಲಿ ವಿಷ್ಣುವರ್ಧನ್ ಸರ್ ಅವರ ಪ್ರತಿಮೆನ ಈಗ ನಿರ್ಮಾಣ ಮಾಡಿದ್ದಾರೆ. ಅದು ಗೌರ್ಮೆಂಟ್ ಆ ಸ್ಮಾರಕ ನಿರ್ಮಾಣ ಮಾಡೋದಕ್ಕಂತಲೇ 5 ಎಕರೆ ಜಾಗ ಕೊಟ್ಟಿದ್ರು. ಆ 5 ಎಕರೆ ಭೂಮಿಯಲ್ಲಿ 3 ಎಕರೆ ಭೂಮಿನ ಸ್ಮಾರಕ ನಿರ್ಮಾಣಕ್ಕಾಗಿ ಬಳಕೆ ಮಾಡಿದ್ದಾರೆ. ಬರೀ ಸ್ಮಾರಕ ಅಲ್ಲದೆ ಅಲ್ಲಿ ಒಂದು ರಂಗ ತರಬೇತಿ ಕಚೇರಿ ಕೂಡ ಓಪನ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಹಾಗೂ 7 ಅಡಿ ಎತ್ತರದ ನಮ್ಮ ವಿಷ್ಣುದಾದ ಸ್ಮಾರಕ ಕೂಡ ಇರುತ್ತೆ. ಅಲ್ಲದೆ ನಮ್ಮ ವಿಷ್ಣುದಾದ ಅವರವರ 600 ಛಾಯಾಚಿತ್ರಗಳನ್ನು ಪ್ರದರ್ಶನ ಮಾಡ್ತಾರೆ. ಹಾಗೂ ಇತರ ವಸ್ತುಗಳ ಎಕ್ಸಿಬಿಷನ್ ಕೂಡ ಅಲ್ಲಿ ಇರುತ್ತೆ ಅಂತ ನಿನ್ನೆ ಒಂದು ಪತ್ರಿಕೆಯಲ್ಲಿ ಹೇಳಿಕೆ ನೀಡಲಾಗಿದೆ. ಅಲ್ಲದೆ ಇದೇ ಜನವರಿ 29ಕ್ಕೆ ಬೆಳಿಗ್ಗೆ 11 ಗಂಟೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ CM ಬಸವರಾಜ ಬೊಮ್ಮಾಯಿ ಅವರು ಈ ನಮ್ಮ ವಿಷ್ಣುದಾದ ಸ್ಮಾರಕನ ಉದ್ಘಾಟನೆ ಮಾಡ್ತಿದ್ದಾರೆ. ಸೊ ಫೈನಲಿ ಪ್ರತಿಯೊಬ್ಬ ಕನ್ನಡ ಚಿತ್ರರಂಗ ಪ್ರೇಮಿಗಳಿಗೆ, ಅದರಲ್ಲೂ ಹೆಚ್ಚಾಗಿ ವಿಷ್ಣುದಾದ ಫ್ಯಾನ್ಸ್ಗೆ ಫೈನಲಿ ಒಂದು ತೃಪ್ತಿ ಅಥವಾ ಒಂದು ಖುಷಿ ಪಡುವಂಥ ಒಂದು ಸುದ್ದಿ ಬಂದಿದೆ. ಅದು ಈ ಸ್ಮಾರಕದ ರೀತಿಯಲ್ಲಿ. ಬಟ್ ಅವರು ಬದುಕಿದ್ದಾಗ ಗಳಿಸಿರೋ ಜನರ ಪ್ರೀತಿ, ನಮ್ಮ ಕರ್ನಾಟಕ ಜನತೆಯ ಅಭಿಮಾನ, ಇದು ಯಾವುದ್ರ ಮುಂದೆನೂ ಸ್ಮಾರಕ ಏನೇನೂ ಅಲ್ಲ. ಬಟ್ ಆದ್ರೂ ಅವರು ಹೋದ್ಮೇಲೆ ನಾವು ಅವ್ರಿಗೆ ಕೊಡಬೇಕಾಗಿರೋ ಅಂಥ ಒಂದು ಚಿಕ್ಕ ಕಾಣಿಕೆ ಇಷ್ಟು ದಿನ ಕೊಡೋಕ್ಕೆ ಆಗಿರಲಿಲ್ಲ. ಅಟ್ಲೀಸ್ಟ್ ಇವಾಗಾದರೂ ಆಯ್ತಲ್ಲ ಅನ್ನೋದೊಂದು ಖುಷಿ ಪಡಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದೆ ಬರುವ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಮಾಹಿತಿಗಳನ್ನು ನಿಮಗೆ ತಿಳಿಸಲು ಪ್ರಯತ್ನಿಸ್ತೀನಿ. ಸೊ ಅದಕ್ಕಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.